ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ನಾನು ಪವರ್ಫುಲ್ ಲಕ್ಷ್ಮಿ ಮಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ಲಕ್ಷ್ಮಿ ಪೂಜೆ ಮಾಡ್ತಾರೆ ಪ್ರತಿ ಶುಕ್ರವಾರ ಮಾತ್ರ ಯಾಕೆ, ಪ್ರತಿ ದಿನ ಕೂಡ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು ಕಲಶ ಇಟ್ಟು ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬರೀ ಫೋಟೋಗೆ ಪೂಜೆ ಮಾಡ್ತಾರೆ. ಅದು ನಿಮ್ಮ ಪದ್ಧತಿಗೆ ಬಿಟ್ಟಿದ್ದು. ನೀವು ಕಲಶ ಇಟ್ಟು ಬೇಕಾದರೆ ಪೂಜೆ ಮಾಡಿ ಅಥವಾ ಫೋಟೋ ಪೂಜೆ ಬೇಕಾದರೆ ಮಾಡಿ. ಆದರೆ ಏನಾಗುತ್ತಂತ ಹೇಳಿದರೆ, ಕೆಲವರಿಗೆ ಏನಾಗುತ್ತಂತ ಹೇಳಿದ್ರೆ ಪೂಜೆ ಮಾಡಿದ ಫಲ ಉಂಟಲ್ಲ ಬೇಗನೆ ಸಿಗುತ್ತೆ. ಇನ್ನು ಕೆಲವರಿಗೆ ಎಷ್ಟು ಪೂಜೆ ಮಾಡಿದ್ರೂ ಕೂಡ ಪ್ರತಿಫಲ ಸಿಗ್ತಾನೆ ಇರುವುದಿಲ್ಲ, ಕಷ್ಟವನ್ನೇ ಅನುಭವಿಸ್ತಾ ಇರ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮಂತ್ರಗಳನ್ನು ಹಾಕಿದರೆ ಅಥವಾ ನಾವು ದೇವರ ಪೂಜೆ ಜಾಸ್ತಿ ಮಾಡಿದರೆ ನಮಗೆ ದೇವರು ಜಾಸ್ತಿ ಕಷ್ಟ ಕೊಡ್ತಾರೆ ಅಂತ ಹೇಳ್ಕೊಂಡು. ನೋಡಿ, ದೇವರ ಮಂತ್ರವನ್ನು ಕೇಳಿದರೆ ನಮಗೆ ಕಷ್ಟ ಬರುವುದಿಲ್ಲ, ಆದರೆ ಬೀಜ ಮಂತ್ರಗಳನ್ನು ಅಂತ ಹೇಳ್ತಾರೆ. ಬೀಜ ಮಂತ್ರಗಳನ್ನು ಎಲ್ಲರೂ ಕೂಡ ಮನೆಯಲ್ಲಿ ಹೇಳುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು, ಅದಕ್ಕೂ ಕೂಡ ಕರೆಕ್ಟಾಗಿ ಕ್ರಮಬದ್ಧವಾಗಿ ಹೇಳಬೇಕು, ಉಚ್ಚಾರ ತಪ್ಪಾಗಬಾರ್ದು ಅಂತ ಹೇಳ್ತಾರೆ. ನಾವು ಉಚ್ಚಾರ ತಪ್ಪು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ನಾವು ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಬಯಸ್ಕೊಂಡು ಪೂಜೆ ಮಾಡ್ತಾ ಇರ್ತೇವಲ್ಲ, ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಉಲ್ಟಾ ಆಗುತ್ತೆ. ಅಂದರೆ ನಾವು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ ನಮಗೆ ಕಷ್ಟಗಳು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನೇ ಬೇಕಾದರೂ ಆಗಿರಲಿ. ನಾನು ಇವತ್ತೊಂದು ಮಂತ್ರವನ್ನು ಹೇಳ್ತೇನೆ ನೋಡಿ. ಆ ಮಂತ್ರವನ್ನು ನೀವು ಈ ಮಹಾಲಕ್ಷ್ಮಿ ಹಬ್ಬದಿಂದ ಉಂಟಲ್ಲ 3 ತಿಂಗಳು ಮಾಡಿ ನೋಡಿ. ಅದರ ನಂತರ ಬಿಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ 3 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ನಿಮ್ಮ ಕಣ್ಣೆದುರಿಗೆ ಬಂದು ನಿಲ್ಲುತ್ತೆ. ಒಳ್ಳೆಯದಾಗೋದು ನಿಮಗೆ ಕಾಣಿಸುತ್ತೆ. ಆದ್ದರಿಂದ ನಾನು ಹೇಳಿದ್ದು, ಒಳ್ಳೆಯದಾಗೋದು ಕಾಣಿಸುವಾಗ ಪುನಃ ಬಿಡುವುದು ಬೇಡ. ಆದ್ದರಿಂದ ಹೇಳ್ತಿದ್ದೇನೆ, 3 ತಿಂಗಳು ಮಾತ್ರ ಅಲ್ಲ, ನೀವು ಪ್ರತಿದಿನ ಈ ಮಂತ್ರವನ್ನು ಕೇಳಿ. ಆವಾಗ ನೋಡಿ, ನಿಮಗೆ 100% ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗದೆ ಇರುವುದಿಲ್ಲ. ತುಂಬ ಜನ ಆಯಿತಾ, ಈ ಮಂತ್ರವನ್ನು ಮನೆಯಲ್ಲಿ ಹಾಕಿ ಅಥವಾ ಅವರು ಹೇಳಿ ಏನಾಗುತ್ತೆ ಅಂತ ಹೇಳಿದರೆ ಮನೆ ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಝೀರೋದಲ್ಲಿ ಇದ್ದವರು ಕೂಡ, ಒಂದು ಹೊತ್ತಿಗೆ ಊಟಕ್ಕೆ ಕೂಡ ಇಲ್ಲದಿದ್ದವರ ಕೂಡ ಮಹಾಲಕ್ಷ್ಮಿಯ ಪೂಜೆ ಅಥವಾ ಮಹಾಲಕ್ಷ್ಮಿಯ ಈ ಮಂತ್ರವನ್ನು ಹೇಳಿದ ನಂತರ ಅವರ ಜೀವನವೇ ಈಗ ಬದಲಾಗಿ ಹೋಗಿದೆ ಅಂತ ಹೇಳ್ಕೊಂಡು ನಿಮಗೆ ತುಂಬ ಜನ ಸಿಗ್ತಾರೆ ಹೇಳುವವರು. ಆದ್ದರಿಂದ ನಾನು ಆ ಮಂತ್ರ ಹೇಳೋದಕ್ಕಿಂತ ಮುಂಚೆ ಅದರದ್ದು ಶಕ್ತಿ ಕೂಡ ನಿಮಗೆ ಗೊತ್ತಾಗಬೇಕಲ್ವಾ. ಸುಮ್ಮನೆ ನಾವು ಯಾವುದರ ಬಗ್ಗೆ ಮಂತ್ರದ ಬಗ್ಗೆ ಹೇಳಲಿಕ್ಕೆ ಹೋಗಬಾರ್ದು. ಆ ಮಂತ್ರದ ಹಿಂದಿನ ಕಥೆಯನ್ನು ಕೂಡ ನಿಮಗೆ ಹೇಳ್ತೇನೆ. ಯಾಕಂತ ಹೇಳಿದರೆ, ನಾವು ಎಣಿಸ್ಕೊಳ್ತೇವೆ ಏನಂತ ಹೇಳಿದರೆ ನಮಗೆ ಮಾತ್ರ ದೇವರು ಕಷ್ಟ ಕೊಡ್ತಾ ಇದ್ದಾರೆ. ಬೇರೆಯವರದ್ದು ತಲೆ ಒಡೆಯವರಿಗೆ, ಬೇರೆಯವರಿಗೆ ಮೋಸ ಮಾಡುವವರಿಗೆ ಆಯಿತಾ, ಬೇರೆಯವರ ನೆಮ್ಮದಿ ಕಿತ್ಕೊಳ್ಳುವವರಿಗೆ, ಒಬ್ಬರನ್ನು ಕಣ್ಣೀರು ಹಾಕಿಸ್ತಾ ಇರುವವರು, ಅವರೆಲ್ಲ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ, ನಮಗೆ ಮಾತ್ರ ಕಷ್ಟ ಉಂಟು ಅಂತ ಹೇಳ್ಕೊಂಡು. ನೋಡಿ, ದರಿದ್ರ ಅಂತ ಹೇಳಿದರೆ ಹಣದಲ್ಲಿ ಮಾತ್ರ ದರಿದ್ರ ಅಂತ ಹೇಳ್ಕೊಂಡು ಹೇಳೋದಲ್ಲ. ಒಂದು ಮನೆಯಲ್ಲಿ ನೋಡಿ, ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರು ಕೂಡ ಅದು ಕೂಡ ದರಿದ್ರನೇ. ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ಚೆನ್ನಾಗಿಲ್ಲ ಅಂತ ಹೇಳಿದರೆ, ಕೋಟಿಗಟ್ಟಲೆ ದುಡ್ಡಿದ್ದು ಈ ಕಡೆ ಮಕ್ಕಳು ಇಲ್ಲ, ಈ ಕಡೆ ಚೆನ್ನಾಗಿ ಗಂಡ ಹೆಂಡತಿಯ ಬಾಂಧವ್ಯ ಕೂಡ ಇಲ್ಲ ಅಂತ ಹೇಳಿದರೆ ಅದು ದರಿದ್ರ ಅಲ್ವಾ. ಇನ್ನು ಕೆಲವರ ಮನೆಯಲ್ಲಿ ಉಂಟಲ್ಲ, ಬೇಕಾದಷ್ಟು ಹಣ ಇರುತ್ತೆ, ಬೇಕಾದಷ್ಟು ಸಂಪತ್ತು ಇರುತ್ತೆ, ಆರೋಗ್ಯನೇ ಇರುವುದಿಲ್ಲ, ಅದು ಕೂಡ ದರಿದ್ರನೇ ಅಲ್ವಾ. ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ಶಾಂತಿ ಇರುವುದಿಲ್ಲ, ಒಬ್ಬರ ಮುಖ ಒಬ್ಬರನ್ನು ನೋಡಿದ್ರೆ ಆಗೋದಿಲ್ಲ. ಮನೆಯಲ್ಲಿ ಉಂಟಲ್ಲ, ಆರೋಗ್ಯದ ಸಮಸ್ಯೆ ಇರುತ್ತೆ ಅಥವಾ ಕೋರ್ಟ್ ಕೇಸ್ಗಳಿರುತ್ತೆ, ಏನಾದರೂ ಒಂದು ಅವರ ಮನೆಯಲ್ಲಿ ಕಿರಿಕಿರಿ ಇರುತ್ತೆ, ಆದರೆ ಹಣ ಮಾತ್ರ ತುಂಬ ಇರುತ್ತೆ. ಅದು ದರಿದ್ರ ಅಲ್ವಾ. ದರಿದ್ರನೇ. ನಾವು ಎಣಿಸ್ಕೊಳ್ಳೋದು ಏನಂತ ಹೇಳಿದರೆ, ಹಣ ಇಲ್ಲ ಅಂತ ಹೇಳಿದರೆ ಮಾತ್ರ ದರಿದ್ರ ಅಂತ. ಅದನ್ನು ನಾವು ಫಸ್ಟು ಮನಸ್ಸಿನ ತೆಗೆದುಹಾಕುವ. ಇವಾಗ ನಾನು ಈ ಮಂತ್ರ ರಚನೆ ಮಾಡಿದ ಬಗ್ಗೆ, ಅಂದರೆ ರಚನೆ ಯಾವ ಕಾರಣಕ್ಕೆ ಈ ಮಂತ್ರವನ್ನು ಬಂತು, ಈ ಮಂತ್ರವನ್ನು ಹೇಳಿದ ನಂತರ ಎಷ್ಟು ಜನರಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ನೋಡಿ. ಇದು ಮಂತ್ರವನ್ನು ಆದಿಗುರು ಶಂಕರಾಚಾರ್ಯರು ರಚನೆ ಮಾಡಿದ್ದಾರೆ. ಆದಿಗುರು ಶಂಕರಾಚಾರ್ಯರ ಬಗ್ಗೆ ನಾನು ಹೇಳಬೇಕಂತ ಇಲ್ಲ, ಎಲ್ಲರಿಗೂ ಕೂಡ ಗೊತ್ತುಂಟು. ಶಂಕರಾಚಾರ್ಯರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಪ್ರತಿ ಮನೆಗೆ ಹೋಗಿ ಭಿಕ್ಷೆಯನ್ನು ತಗೊಳ್ತಾ ಇದ್ರು ಅಂತ ಹೇಳ್ಕೊಂಡು. ಹೀಗೆ ಭಿಕ್ಷೆ ತಗೊಂಡು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರ ಊಟ ಅದರಿಂದಲೇ ಆಗ್ತಾ ಇತ್ತು. ಪ್ರತಿದಿನ ಒಬ್ಬೊಬ್ಬರ ಮನೆಗೆ ಭಿಕ್ಷೆಗೆ ಹೋಗುವಾಗ ಏನಾಯಿತು ಅಂತ ಹೇಳಿದ್ರೆ, ಒಂದು ಹೆಂಗಸಿನ ಮನೆಗೆ ಆದಿಗುರು ಶಂಕರಾಚಾರ್ಯರು ಹೋಗ್ತಾರೆ. ಮಾಮೂಲಿ ಪ್ರತಿ ದಿನ ಒಬ್ಬೊಬ್ಬರ ಮನೆಗೆ ಹೋಗ್ತಾರೆ ನೋಡಿ. ಅದೇ ರೀತಿಯಲ್ಲಿ ಇವರ ಮನೆಗೆ ಕೂಡ ಹೋದರು, ಆ ಹೆಂಗಸಿನ ಮನೆಗೆ. ಆ ಹೆಂಗಸಿನ ಮನೆಗೆ ಹೋಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರ ಮನೆಯ ಬಾಗಿಲಲ್ಲಿ ನಿಂತ್ಕೊಂಡು ಭಿಕ್ಷಾಂದೇವಿ ಅಂತ ಹೇಳ್ಕೊಂಡು ಕೇಳ್ತಾರೆ. ಆದರೆ ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಆ ಹೆಂಗಸನ ಮನೆಯಲ್ಲಿ ಎಷ್ಟು ದರಿದ್ರ ಇತ್ತು ಅಂತ ಹೇಳಿದರೆ, ಅವರ ಮನೆಯಲ್ಲಿ ಉಂಟಲ್ಲ, ಒಂದು ಕಾಳು ಅಕ್ಕಿ ಕೂಡ ಇರಲಿಲ್ಲ ಇವರಿಗೆ ಕೊಡಬೇಕು ಅಂತ ಹೇಳಿದ್ರೆ. ಆದರೆ ಉಂಟಲ್ಲ, ಶಂಕರಾಚಾರ್ಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ನಿನ್ನ ಮನೆಯ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದೀನಲ್ವಾ, ಏನಾದರೂ ನನಗೆ ತಿನ್ಲಿಕ್ಕೆ ಕೊಡು, ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳ್ಕೊಂಡಿಲ್ಲ, ಯಾವುದಾದ್ರೂ ವಸ್ತು ಆದರೂ ಕೂಡ ಪರವಾಗಿಲ್ಲ, ನಾನು ಖುಷಿಯಿಂದ ಅದನ್ನು ತಗೊಳ್ತೇನೆ ಅಂತ ಹೇಳ್ಕೊಂಡು ಆ ಹೆಂಗಸಿನ ಹತ್ರ ಹೇಳ್ತಾರಂತೆ. ಆವಾಗ ಆ ಹೆಂಗಸು ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲಿ ಹುಡುಕಿದ್ರು ಕೂಡ ಒಂದು ಕಾಳು ಕೂಡ ಅಕ್ಕಿ ಸಿಗುವುದಿಲ್ಲ ಅವರ ಮನೆಯಲ್ಲಿ.
ಇವಾಗ ಅಕ್ಷಯ ಪಾತ್ರೆಗೆ ಇದು ಇದ್ರೆ ಉಂಟಲ್ಲ, ಅಕ್ಕಿ ಹಾಕಿದರೆ ಮಾತ್ರ ಅದು ಅಕ್ಷಯ ಆಗೋದಲ್ಲ. ಪಾಪ ಇವರ ಮನೆಯಲ್ಲಿ ಅಕ್ಕಿ ಕೂಡ ಇಲ್ಲ, ಒಂದು ಕಾಳು, ಎಲ್ಲಿಂದ ಎಂತ ಕೊಡುದು ಅಂತ ಹೇಳ್ಕೊಂಡು ಆಲೋಚನೆ ಮಾಡಿ 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 ಇಡೀ ಮನೆ ಹುಡುಕ್ತಾರಂತೆ. ಇಡೀ ಮನೆ ಹುಡುಕುವಾಗ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನೆಲ್ಲಿಕಾಯಿ ಸಿಗುತ್ತೆ. ಅವರು ಏನು ಮಾಡ್ತಾರೆ, ಆ ನೆಲ್ಲಿಕಾಯಿಯಿಂದ ಎಣ್ಣೆ ಉಂಟಲ್ಲ ಖುಷಿಯಿಂದ ತಗೊಂಡು ಬಂದು ಶಂಕರಾಚಾರ್ಯರಿಗೆ ಕೊಡ್ತಾರೆ. ಶಂಕರಾಚಾರ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ನೆಲ್ಲಿಕಾಯಿನನ್ನು ನೋಡ್ತಾರಂತೆ, ಅದರ ಜೊತೆಗೆ ಆ ಹೆಂಗಸಿನ ಮುಖವನ್ನು ಕೂಡ ನೋಡ್ತಾರಂತೆ. ಅವರಿಗೆ ಗೊತ್ತಾಯಿತು ಮನೆಯಲ್ಲಿ ಎಷ್ಟು ಕಷ್ಟ ಉಂಟು, ಎಷ್ಟು ಪರಿಸ್ಥಿತಿ ಹಾಳಾಗಿದೆ ಅಂತ ಹೇಳ್ಕೊಂಡು. ಆವಾಗ ಏನು ಮಾಡಿದ್ರು, ಆ ನೆಲ್ಲಿಕಾಯಿಯನ್ನು ನೋಡಿ ಆ ಹೆಂಗಸನ್ನು ನೋಡಿಕೊಂಡೇ ಅಲ್ಲೇ ಒಂದು ಮಹಾಲಕ್ಷ್ಮಿಯ ಮಂತ್ರವನ್ನು ರಚನೆ ಮಾಡಿದ್ರು. ಆ ಮಂತ್ರ ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ನಿಮಗೆ. ಆ ಮಂತ್ರವನ್ನು ರಚನೆ ಮಾಡಿದ ನಂತರ ಸಾಕ್ಷಾತ್ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಗೆ ಆ ಮಂತ್ರವನ್ನು ಕೇಳಿ ತುಂಬ ಇಷ್ಟ ಆಯ್ತಂತೆ. ಆವಾಗ ಏನು ಮಹಾಲಕ್ಷ್ಮಿ ಹೇಳಿದರು ಅಂತ ಹೇಳಿದರೆ, ಆ ಹೆಂಗಸಿಗೆ ಉಂಟಲ್ಲ ಈ ಜನ್ಮದಲ್ಲಿ ಮಾಡಿದ ಕೆಟ್ಟ ಕೆಲಸ ಅಲ್ಲ, ಅಂದರೆ ಈ ಜನ್ಮದಲ್ಲಿ ಆ ಹೆಂಗಸು ಒಳ್ಳೆ ಕೆಲಸ ಮಾಡಿದೆ, ಯಾರ ಮನಸ್ಸು ಕೂಡ ನೋಯಿಸಲಿಲ್ಲ, ಯಾರಿಗೂ ಕೂಡ ಬೇಜಾರು ಮಾಡಲಿಲ್ಲ ಅವರಷ್ಟಕ್ಕೆ ಅವರು ಜೀವನ ಮಾಡ್ತಾ ಇದ್ರು, ಆ ರೀತಿಯಲ್ಲಿ ಇದ್ರು. ಆದರೆ ಅವರದ್ದು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮದಿಂದ ಈಗ ಜನ್ಮದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಕಷ್ಟ ಯಾವತ್ತೂ ಕೂಡ ಅವರಿಗೆ ಈಡೇರ್ತಾ ಇರಲಿಲ್ಲ, ಅಂದರೆ ಅವರು ಸಾಯುವ ತನಕನೂ ಕಷ್ಟವನ್ನೇ ಅನುಭವಿಸ್ಬೇಕು ಅಂತ ಹೇಳ್ಕೊಂಡು ಅವರ ಹಣೆಯಲ್ಲಿ ಬರೆದು ಬ್ರಹ್ಮ ಕಳಿಸಿದ್ದ ಅಂತೆ. ಆದರೆ ಈ ಮಂತ್ರ ಯಾವ ರೀತಿ ಕೆಲಸ ಮಾಡಿತು ಅಂತ ಹೇಳಿದರೆ ನೋಡಿ, ಬ್ರಹ್ಮ ಬರೆದ ಉಂಟಲ್ಲ ಹಣೆ ಬರವನ್ನೇ ಗೀಚಿ ಅಂದರೆ ಅಳಿಸಿ ಹಾಕಿತು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಷ್ಟು ಪವರ್ಫುಲ್ ಮಂತ್ರ. ಈ ಕಡೆ ಶಂಕರಾಚಾರ್ಯರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಮಂತ್ರವನ್ನು ಹೇಳ್ತಾ ಇರಬೇಕಾದ್ರೆ ಆ ಕಡೆಯಿಂದ ಮಹಾಲಕ್ಷ್ಮಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಚಿನ್ನದ ನೆಲ್ಲಿಕಾಯಿಯನ್ನು ಮಳೆಯ ರೂಪದಲ್ಲಿ ಅವರ ಮನೆಗೆ ಕಳಿಸ್ತಾರಂತೆ. ಚಿನ್ನದ ನೆಲ್ಲಿಕಾಯಿ ಉಂಟಲ್ಲ, ಅಂದರೆ ಅವರು ಆ ಹೆಂಗಸು ಏನು ಕೂಡ ಸಿಗ್ತಿದ್ದಾಗ ನೆಲ್ಲಿಕಾಯಿ ಕೊಟ್ಟಿದ್ದಲ್ವಾ, ಆದ್ದರಿಂದ ಚಿನ್ನದ ನೆಲ್ಲಿಕಾಯಿಯನ್ನೇ ಮಳೆಯ ರೂಪದಲ್ಲಿ ತಂದ್ರಂತೆ. ಅದರ ನಂತರ ಏನಾಯಿತು ಅಂತ ಹೇಳಿದರೆ, ಆ ಹೆಂಗಸಿನ ಕಷ್ಟ ಎಲ್ಲ ಪರಿಹಾರ ಆಯಿತು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ನಂತರ ಅವರು ಮನೆಗೆ ಯಾರೇ ಬಂದರೂ ಕೂಡ ಅವರ ಹತ್ರ ಇಲ್ಲ ಅಂತ ಹೇಳ್ಕೊಂಡು ಹೇಳೋದಿಲ್ಲ, ಬಾಯಲ್ಲಿ ಏನು ಅವರ ಮನೆಯಲ್ಲಿದೆ ನೋಡಿ, ಅವರಿಗೆ ಸಂಪತ್ತು, ಅವರಿಗೆ ಮಾತ್ರ ತಿನ್ನುವಷ್ಟು ಸಂಪತ್ತಲ್ಲ ಮಹಾಲಕ್ಷ್ಮಿ ಕೊಟ್ಟಿದ್ದು, ಎಲ್ಲರಿಗೂ ಹಂಚುವಷ್ಟು ಸಂಪತ್ತನ್ನು ನೀಡಿದ್ರು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಮಂತ್ರ ಯಾವುದು ಅಂತ ಹೇಳಿದರೆ ಕನಕದಾರ ಸ್ತೋತ್ರ. ಕನಕ ಅಂತ ಹೇಳಿದರೆ ಚಿನ್ನ, ಕನಕದಾರ ಸ್ತೋತ್ರ ಅಂದರೆ ಚಿನ್ನದ ಮಳೆ. ನೋಡಿ, ಆ ಹೆಂಗಸಿನ ಮನೆಯಲ್ಲಿ ಉಂಟಲ್ಲ ಯಾವ ರೀತಿ ಚಿನ್ನದ ಮಳೆ ಆಯಿತು ನೋಡಿ, ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ, ಅಂದರೆ ನಮ್ಮ ಮನೆಯ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ಸಾಲದ ಸಮಸ್ಯೆ ದೂರ ಆಗುತ್ತೆ, ನಮಗೆ ಮನೆ ಅಭಿವೃದ್ಧಿ ಆಗ್ತಾ ಹೋಗ್ತೇವೆ. ನಿಮಗೆ ಗೊತ್ತಾಗುತ್ತೆ ಮನೆ ಅಭಿವೃದ್ಧಿ ಆಗ್ತಾ ಹೋಗೋದು. ನೀವು ಮುಂಚೆ ಯಾವ ರೀತಿಯಲ್ಲಿದ್ರಿ, ಇವಾಗ ನಿಮ್ಮ ಪರಿಸ್ಥಿತಿ ಹೇಗಿದೆ ನಿಮಗೆ ಗೊತ್ತಾಗುತ್ತೆ. ಇವಾಗ ತುಂಬ ಜನ ಹೇಳ್ಬೋದು ಏನಂತ ಹೇಳಿದ್ರೆ, ಅಂಬಿಕಾ ನಾನು ಪ್ರತಿದಿನ ಕನಕದಾರ ಸ್ತೋತ್ರ ಕೇಳ್ತೇನೆ, ಆದರೆ ನನಗೆ ಎಂತ ಸಹ ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ಕೊಂಡು. ಅದು ಯಾಕೆ ಅಂತ ಕೂಡ ನಾನು ಹೇಳ್ತೇನೆ. ತುಂಬ ಜನ ಮಾಡುವ ತಪ್ಪು ಏನಂತ ಹೇಳಿದರೆ, ಕನಕದಾರ ಸ್ತೋತ್ರವನ್ನು ಯೂಟ್ಯೂಬಲ್ಲಿ ಹಾಕ್ತಾರೆ. ಯೂಟ್ಯೂಬಲ್ಲಿ ಹಾಕಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಆ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರುವುದಿಲ್ಲ. ಈ ಕಡೆ ಅವರು ಮನೆ ಕೆಲಸ ಮಾಡ್ತಾ ಇರ್ತಾರೆ, ಈ ಕಡೆ ಮಕ್ಕಳಿಗೆ ಬೈಯೋದು, ಗಂಡನಿಗೆ ಬೈಯೋದು, ಅವರಿಗೆ ಬೈಯೋದು, ಇವರಿಗೆ ಬೈಯೋದು, ಅಥವಾ ತಲೆಯಲ್ಲಿ ಬೇರೆಲ್ಲ ಆಲೋಚನೆ, ಇವತ್ತು ತಿಂಡಿಗೆ ಎಂತ ಮಾಡೋದು, ಅಥವಾ ಮಧ್ಯಾಹ್ನ ಮಕ್ಕಳು ಊಟ ಮಾಡ್ತಾರೆ ಇಲ್ವಾ, ಇನ್ನು ಸ್ಕೂಲ್ಗೆ ಟೈಮ್ ಆಯಿತು ಅಷ್ಟರೊಳಗೆ ನಮಗೆ ಅಡುಗೆ ಆಗಬೇಕು, ಅದು ಎಲ್ಲ ಮಾಡಿಕೊಂಡು ಆ ಮಂತ್ರವನ್ನು ಕೇಳಿಸ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆ ಉಂಟಲ್ಲ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಕನಕದಾರ ಸ್ತೋತ್ರದ ಫಲ ನಿಮಗೆ ಸಿಗಬೇಕು ಅಂತ ಹೇಳಿದರೆ, ಪ್ರತಿದಿನ ನೀವು 3 ಸಲಕ್ಕೆ, 1 ಸಲ ಅಲ್ಲ 3 ಸಲ ಕನಕದಾರ ಸ್ತೋತ್ರವನ್ನು ಹೇಳಿ. ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ ಆಯಿತಾ, ನನಗೆ ಮೊಬೈಲಲ್ಲೇ ಕೇಳಿಸ್ಕೋಬೇಕು, ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರೆ, ನೀವು ಏನು ಮಾಡಿದ್ರೆ ದೇವರ ಮನೆಯಲ್ಲಿ ಕೂತ್ಕೊಂಡು ಕನಕದಾರ ಸ್ತೋತ್ರವನ್ನು ಮೊಬೈಲಲ್ಲೇ ಹಾಕಿ, ಯಾವ ಕೆಲಸವನ್ನು ಕೂಡ ಮಾಡಬೇಡಿ, ಆ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಆ ಮಂತ್ರವನ್ನು ಕೇಳಿಸ್ಕೊಂಡು ನಿಮಗೆ ಆ ಮಂತ್ರ ಬಾಯಿಪಾಠ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಬಾಯಿ ಹಾಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬೇರೆ ಹೇಗೆ ನೋಡಿ ಮಂತ್ರ ಹೇಳ್ತೀರಾ ಅದೇ ರೀತಿಯಲ್ಲಿ ಈ ಮಂತ್ರ ಕೂಡ ಬರುತ್ತೆ. ಆದರೆ ನಿಮ್ಮದು ಉಂಟಲ್ಲ ಯಾವತ್ತೂ ಕೂಡ ಮನಸ್ಸು ಏಕಾಗ್ರತೆ ಇರಬೇಕು ಆಯಿತಾ, ಅಂದರೆ ನೀವು ಆ ಮಂತ್ರವನ್ನು ಕೇಳಿಸ್ತಾ ಇರಬೇಕು. ಜೊತೆಗೆ ಉಂಟಲ್ಲ 3 ಸಲ ಕೇಳಿದ್ರು ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ 3 ಸಲ ಆಗಲಿಲ್ಲ ಅಂತ ಹೇಳಿದ್ರೆ 1 ಸಲ ಆದರೂ ಪ್ರತಿದಿನ ಬೆಳಿಗ್ಗೆ ಕೇಳಿ, ಬ್ರಾಹ್ಮಿ ಮುಹೂರ್ತದಲ್ಲಿ. ಇಲ್ಲ ಅಂತ ಹೇಳಿದರೆ ನೀವು ಫ್ರೀ ಇದ್ದಾಗ ಬೇಕಾದರೆ ಕೇಳ್ಬೋದು, ಅದೇ ಟೈಮ್ ಅಂತ ಹೇಳ್ಕೊಂಡು ಇಲ್ಲ, ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವಾಗ ಬೇಕಾದರೆ ಕೇಳಿಸ್ಕೊಳ್ಬೋದು.
ಇವಾಗ ಶುಕ್ರವಾರ ದಿವಸ ಉಂಟಲ್ಲ, ಈ ಕನಕದಾರ ಸ್ತೋತ್ರ ಪಠನೆ ಮಾಡುವವರು ಏನು ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಆ ಹೆಂಗಸು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಶಂಕರಾಚಾರ್ಯರಿಗೆ ನೆಲ್ಲಿಕಾಯಿಯನ್ನು ಕೊಟ್ಟಿದ್ದಲ್ವಾ, ನೆಲ್ಲಿಕಾಯಿ ಕೊಟ್ಟಿದ್ದರಿಂದ ನೆಲ್ಲಿಕಾಯಿ, ಚಿನ್ನದ ನೆಲ್ಲಿಕಾಯಿಯ ಮಳೆ ಆಯ್ತಲ್ವಾ. ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿಗೆ ಕನಕದಾರ ಸ್ತೋತ್ರ ಅದರಿಂದ ರಚನೆ ಆಗಿದ್ದಲ್ಲ, ಅದರಿಂದ ನೆಲ್ಲಿಕಾಯಿಯನ್ನು ಇಟ್ಟುಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಹ ಮನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇಷ್ಟು ದಿವಸ ನೀವು ತಪ್ಪಾಗಿ ಮಾಡಿದರೆ ನೋಡಿ, ಅದನ್ನೆಲ್ಲ ಬಿಟ್ಟು ಇನ್ನು ಮುಂದೆ ಆದರೂ ಕ್ರಮಬದ್ಧವಾಗಿ ಕನಕದಾರ ಸ್ತೋತ್ರವನ್ನು ಪ್ರತಿದಿನ ಪಾರಾಯಣ ಮಾಡಿ. ನೀವು ಬಾಯಲ್ಲಿ ಬೇಕಾದರೆ ಹೇಳ್ಬೋದು, ಮೊಬೈಲಲ್ಲಿ ಏಕಾಗ್ರತೆಯಿಂದ ಅದನ್ನೇ ಕೇಳ್ತಾ ಇದ್ದರೆ ಮಾತ್ರ ಆಯಿತಾ. ಕೆಲಸ ಎಲ್ಲ ಮಾಡ್ಕೊಂಡೆಲ್ಲ ಕೇಳಿದ್ರು ನೀವು ಯಾವ ಮಂತ್ರ ಹೇಳಿದರೂ ಕೂಡ ಪ್ರತಿಫಲ ಇಲ್ಲ. ಅದು ಮನೆಯ ಗೋಡೆಗಳು ಕೇಳಿಸ್ಕೊಳ್ತಾ ಇರುತ್ತೆ, ಬಿಟ್ಟರೆ ಉಂಟಲ್ಲ ನಿಮಗೆ ಏನು ಕೂಡ ಇದಾಗೋದಿಲ್ಲ. ನೀವು ಹೇಗಿದ್ದೀರಿ ನೋಡಿ ಅದೇ ರೀತಿಯಲ್ಲಿ ಇರ್ತೀರ, ಬಿಟ್ಟರೆ ಎಂಥ ಸಹ ಬದಲಾವಣೆ ಆಗೋದಿಲ್ಲ. ಇದರಿಂದನೇ ಏನಾಗೋದು ಅಂತ ಹೇಳಿದ್ರೆ, ಮನೆಯಲ್ಲಿ ಜಗಳ ಜಾಸ್ತಿ ಆಗೋದು, ಕಿರಿಕಿರಿ ಜಾಸ್ತಿ ಆಗೋದು, ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಾಗ ಆಗೋದು, ಸಾಲದ ಸಮಸ್ಯೆ ಬರುವುದು, ಇದೆಲ್ಲ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಇದೆ. ಕೆಲವೊಂದು ಮಂತ್ರವನ್ನು ನಾವು ಕೇಳಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಇದೆ, ಗೋಡೆಗಳಿಗೆ ಕೇಳಿಸ್ಕೊಳ್ಳೋದಲ್ಲ, ನಾವು ಕೇಳಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು. ಆದ್ದರಿಂದ ಇನ್ನು ನೀವು ದೇವರ ಮಂತ್ರ ಎಲ್ಲ ಕೇಳಿಸ್ಕೊಳ್ಳೋದಾದರೆ ಎಲ್ಲ ಕೆಲಸವನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮಂತ್ರವನ್ನು ಕೇಳಿಕೊಂಡು ಆದ ನಂತರ ಏನು ಮಾಡಿ ಅಂದರೆ, ಅದ್ರ ನಂತರ ನೀವು ನಿಮ್ಮ ಕೆಲಸವನ್ನು ಮಾಮೂಲಿಯಾಗಿ ಮಾಡ್ಬೋದು, ಏನೂ ಕೂಡ ತೊಂದರೆ ಆಗೋದಿಲ್ಲ. ಇವಾಗ ನಾನ್ ವೆಜ್ ತಿನ್ನುವವರು ಯಾರು ಕೂಡ ಆಯಿತಾ ಇದನ್ನು ಮಂತ್ರವನ್ನು ಹೇಳ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಮಂತ್ರವನ್ನು ಕೇಳಿಸ್ಬೋದು ಮೊಬೈಲಲ್ಲಿ. ನಾನ್ ವೆಜ್ ತಿನ್ನುವವರು ಕೇಳಿಸ್ಕೊಳ್ಬಾರ್ದು ಅದೆಲ್ಲ ಯಾವುದು ಕೂಡ ಇಲ್ಲ, ಯಾರು ಕೂಡ ಮಾಡಬಹುದು, ಯಾರು ಕೂಡ ಕೇಳಿಸ್ಕೊಳ್ಬೋದು, ಏನು ಕೂಡ ಸಮಸ್ಯೆ ಆಗೋದಿಲ್ಲ. ನೋಡಿ, ಇದನ್ನು ಮಾಡಿದವರಿಗೆ ಉಂಟು ತುಂಬ ಜನರಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ನಿಮಗೆ ಕೂಡ ಒಳ್ಳೇದಾಗಬೇಕು. ಒಂದೇ ಸಲ ನಾವು ಮೇಲೆ ಹೋಗೋದಿಲ್ಲ ಯಾರು ಕೂಡ ಆಯಿತಾ. ಒಂದೇ ಸಲ ನಾವು ಶ್ರೀಮಂತರಾಗಬೇಕು, ಒಂದೇ ಸಲ ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂದರೆ ಬೇರೆಯವ್ರಿಗೆ ತಲೆ ಒಡಿಬೇಕು. ಇದು ಸ್ಟೆಪ್ ಬೈ ಸ್ಟೆಪ್ ಆಯಿತಾ. ಇದು ಮೆಟ್ಟಿಲು ಹತ್ತಿ ಇನ್ನೊಂದು ಮೆಟ್ಟಿಲು ಹತ್ತಿ ಇನ್ನೊಂದು ಮೆಟ್ಟಿಲು ಹತ್ತಿ, ಆವಾಗ ನಮಗೆ ಇದು ಸಿಗುತ್ತೆ ನೋಡಿ ಸಕ್ಸಸ್. ಅದು ನಮಗೆ ಶಾಶ್ವತವಾಗಿರುತ್ತೆ. ನಾವು ಇಲ್ಲಿಂದ ಒಂದೇ ಸಲಕ್ಕೆ ಇಲ್ಲಿಗೆ ಜಂಪ್ ಮಾಡಿದರೆ ಇಲ್ಲಿಂದ ಪಟ್ಟಂತೆ ಕೆಳಗಡೆ ಬೀಳ್ತೇವೆ. ಹಾಗೆ ಆಗಬಾರ್ದಲ್ವಾ. ನಾವು ಸ್ವಲ್ಪ ನಿಧಾನ ಆದರೂ ಕೂಡ ಪರವಾಗಿಲ್ಲ, ನಮಗೆ ಮುಂದೆ ಆದರೂ ಒಳ್ಳೆಯದಾಗುತ್ತೆ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಈ ಮಂತ್ರವನ್ನು ಪ್ರತಿದಿನ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಇದಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮ್ಮೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದ್ದೀರಾ ಅಥವಾ ನೋಡಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.